ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಟರ್ ಚಾನಲ್. ರೂಟ್ ನಂಬರ್ಸ್ನ ನಾವೇನು ಸಾಲ್ವ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ, ಲಾಸ್ಟ್ ತರಗತಿಯಲ್ಲಿ ಟೈಪ್ 1, ಟೈಪ್ 2 ಮತ್ತು ಟೈಪ್ 3 ನಾವು ಸಾಲ್ವ್ ಮಾಡ್ತಾ ಹೋಗಿದ್ವಿ ಆಲ್ರೆಡಿ. ಸೊ ಈ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಈ ಎಲ್ಲ ಲೆಕ್ಕಗಳು ತುಂಬ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಮತ್ತು ಶಿಕ್ಷಕರ ನೇಮಕಾತಿಯಲ್ಲಿ ಕೇಳುವಂತಹ ಪ್ರಶ್ನೆಗಳು ಕೂಡ ಆಗಿರ್ತವೆ. ಈ ಒಂದು ಲೆಕ್ಕಗಳನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ಈ ಥರದ ಲೆಕ್ಕಗಳಲ್ಲಿ ಒಂದು 3ರಿಂದ 4 ಪ್ರಶ್ನೆಗಳು ಇದ್ದೇ ಇರ್ತವೆ. ಅರ್ಥ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಲಾಸ್ಟ್ ಕ್ಲಾಸಲ್ಲಿ ಈ ರೀತಿಯ ಸಂಖ್ಯೆಗಳು ಓನ್ಲಿ ಪ್ಲಸ್ ಸಿಗ್ತಾ ಇತ್ತು ನೋಡಿ. ಎಲ್ಲ ಕಡೆನೂ ಪ್ಲಸ್ಸು. ಇಲ್ಲಿ ಇದ್ದರೆ ಎಲ್ಲ ಕಡೆನೂ ಮೈನಸ್ ಇರ್ತಿತ್ತು, ಅಥವಾ ಪ್ಲಸ್ ಇದ್ದರೆ ಪ್ಲಸ್ಸು ಅಥವಾ ಮೈನಸ್ ಇದ್ದರೆ ಮೈನಸ್ ಇರ್ತಿತ್ತು. ಎಲ್ಲನೂ ಮೈನಸ್ ಇರೋದು ಅಥವಾ ಎಲ್ಲನೂ ಪ್ಲಸ್ ಇರೋದು. ಆದರೆ ಈಗ ನೋಡಿ, ಸಂಖ್ಯೆಗಳಿರೋದ್ರ ಜೊತೆಗೆ ಒಂದು ಪ್ಲಸ್ಸು ಒಂದು ಮೈನಸ್ಸು ಈ ರೀತಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಒಳಗಡೆ ಇರುವಂಥ ಸಂಖ್ಯೆಗಳು ಸೇಮ್ ಇದ್ದಾವೆ, ಬಟ್ ಚಿಹ್ನೆಗಳು ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಈ ರೀತಿಯ ಲೆಕ್ಕಗಳು ತುಂಬ ಇಂಪಾರ್ಟೆಂಟು. ಸೊ ಇಂತಹ ಲೆಕ್ಕಗಳನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ. ಇದಕ್ಕೂ ಕೂಡ ಸೂತ್ರ ಇದೆ ನೋಡಿ. ಸೂತ್ರ ಅದೇ ರೀತಿಯ ಸೂತ್ರನೇ ಇದು ಕೂಡ. √4n -3 ಅರ್ಥ ಮಾಡ್ಕೊಳ್ಳಿ. -3 / 2 ಅಗೇನ್ √4n -3 / 2. ಬಟ್ ಇಲ್ಲಿ ಏನು ಹಾಕೋದು ಅನ್ನೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲು ಯಾವ ಚಿಹ್ನೆ ಬಂದಿರುತ್ತೋ, ಮೊದಲು ಯಾವ ಚಿಹ್ನೆ ಬಂದಿದೆ, ಇಲ್ಲಿ ಪ್ಲಸ್ ಬಂದಿದೆ. ಹಾಗಾಗಿ ಇಲ್ಲಿ ಹಾಕಬೇಕಾಗಿರೋ ಚಿಹ್ನೆ ಯಾವುದು, +1. ಅರ್ಥ ಆಯ್ತಲ್ವಾ? ಇಲ್ಲಿ ಮೊದಲು ಯಾವ ಚಿಹ್ನೆ ಬಂದಿರುತ್ತೋ ಆ ಚಿಹ್ನೆನ ಹಾಕ್ಬಿಟ್ಟು +1 ಹಾಕಬೇಕು. ಇದು ಸೂತ್ರ ನೋಡಿ. ಹಾಗೆ ನಿಮಗೆ ಗೊತ್ತಿದೆ, n ಇರೋ ಜಾಗದಲ್ಲಿ ಈ ರೂಟ್ ಒಳಗಡೆ ಇರುವಂಥ ಸಂಖ್ಯೆನ ಹಾಕಬೇಕು. 4 n ಇರೋ ಜಾಗದಲ್ಲಿ ಹಾಗೆ 4 ಇದೆ, ಹಾಗಾಗಿ 4 ಹಾಕ್ಕೊಂಡೆ. -3 / 2 +1 ನೋಡಿ. √4 4 16 -3 / 2 +1 ನೋಡಿ. ರೂಟ್ ಒಳಗಡೆ ಇರೋದು ಮಾಡ್ಕೊಳ್ಳಿ. 16ರಲ್ಲಿ 3 ಹೋದರೆ ಎಷ್ಟು? 16ರಲ್ಲಿ 3 ಹೋದರೆ 13. √13/2 +1 ನೋಡಿ. ಈ ಒಂದು ಪ್ರಶ್ನೆಗೆ ಉತ್ತರ √13/2 +1 ಇದೆ. ಈ ಒಂದು ಪ್ರಶ್ನೆಗೆ ಉತ್ತರ ಆಗುತ್ತೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ನೋಡೋಣ, ಇದನ್ನು ಸಾಲ್ವ್ ಮಾಡೋಣ. ಓಕೆ ಅಲ್ವಾ? ಎಸ್ ನೋಡಿ, ಸೂತ್ರ ಆಲ್ರೆಡಿ ಹೇಳಿದ್ದೀನಿ ಯಾವ ರೀತಿ ಬರ್ಕೋಬೇಕು ಅಂತ. ಸೂತ್ರ ಏನಿದೆ ಇದಕ್ಕೆ, √4n -3. ಈ ಒಂದು ಪ್ಲಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಚಿಹ್ನೆ ತುಂಬ ಇಂಪಾರ್ಟೆಂಟ್ ನಿಮಗೆ, ಈ ಚಿಹ್ನೆ ತುಂಬ ಇಂಪಾರ್ಟೆಂಟು. ಇಲ್ಲಿ ನೋಡ್ಕೋಬೇಕು ಕೊಟ್ಟಿರುವಂಥ ಲೆಕ್ಕದಲ್ಲಿ ಮೊದಲು ಯಾವ ಚಿಹ್ನೆ ಬಂದಿದೆ ಅಂತ. ಇಲ್ಲಿ ನೋಡಿ, ಮೊದಲು ಪ್ಲಸ್ ಬಂದಿದೆ, ಹಾಗಾಗಿ +1 / 2 √4 n ಜಾಗದಲ್ಲಿ ಇಲ್ಲಿ ಏನಿದೆ, n ಜಾಗದಲ್ಲಿ ರೂಟ್ ಒಳಗಡೆ ಇರುವಂಥ ಸಂಖ್ಯೆ ಬರ್ಕೋಬೇಕಂತ ಹೇಳಿದ್ದೀನಿ. n ಜಾಗದಲ್ಲಿ 2 ಇದೆ, ಹಾಗಾಗಿ n ಜಾಗದಲ್ಲಿ 2 -3 / 2 +1 ನೋಡಿ. ರೂಟ್ ಒಳಗಡೆ ಇರೋದು ಮಾಡ್ಕೊಳ್ಳಿ. 4 2 8 -3 / 2 +1 ಅಲ್ವಾ? ಎಸ್ ನೋಡಿ, 8 - 3, 8ರಲ್ಲಿ 3 ಹೋದರೆ ಎಷ್ಟು? 5 / 2 +1. ಹಾಗಾದರೆ ಈ ಒಂದು ಪ್ರಶ್ನೆಗೆ √5 / 2 +1. ಈ ಒಂದು ಪ್ರಶ್ನೆಗೆ ಆನ್ಸರ್ ಏನು ಅಂತ ಹೇಳಿದ್ರೆ √5/2 +1. ಇದು ಆಪ್ಷನಲ್ಲಿ ಕೊಟ್ಟಿರ್ತಾರೆ, ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಅಲ್ಲಿ ಟಿಕ್ ಹಾಕಬೇಕಾಗುತ್ತೆ. ಹಾಗಾದರೆ ಇನ್ನೊಂದು ಕ್ವಶನ್ ನೋಡೋಣ ನೋಡಿ ಸ್ನೇಹಿತರೆ. ಅವರು ಈ ಥರ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ನೋಡಿ. √3 -√3 +√3 -√3 ಈ ಥರ ಕಂಟಿನ್ಯೂ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಈಗ ನೋಡಿ, ಈಗ ಸೂತ್ರ ಯಾವ ರೀತಿ ನಾನು ರಚನೆ ಮಾಡ್ಕೊತೀನಿ, ಸೂತ್ರವನ್ನು ಯಾವ ರೀತಿ ಫಾರ್ಮ್ ಮಾಡ್ಕೊತೀನಿ ಅನ್ನೋದು ಇದಕ್ಕೆ ಆಲ್ರೆಡಿ ನೋಡಿ. ಪ್ಲಸ್ಸು ಮೈನಸ್ ಬಂದಾಗ ಯಾವ ರೀತಿ ಸೂತ್ರನ ಹಾಕಬೇಕು ಅಂತ ಹೇಳಿದ್ದೀನಿ. √4n -3 /2. ಇಲ್ಲಿ ಹಾಕುವಂಥ ಚಿಹ್ನೆ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಚಿಹ್ನೆ ಮೊದಲು ಯಾವ ಚಿಹ್ನೆ ಬಂದಿದೆ, ಮೈನಸ್ ಬಂದಿದೆ. ಹಂಗಾಗಿ ಈಗ ಈ ಸಲ ನೀವೇನು ಹಾಕಬೇಕು, -1 ಬರ್ಕೋಬೇಕು. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ? ಎಸ್. ಈಗ ನೋಡಿ, √4ರ ಜಾಗದಲ್ಲಿ 4 ಇದೆ. n ಜಾಗದಲ್ಲಿ ಏನಿದೆ, ಇಲ್ಲಿ ಒಳಗಡೆ ಇರೋ ಸಂಖ್ಯೆ ಹಾಕೋಬೇಕು ಅಂತ ನಾನು ಹೇಳಿದ್ದೀನಿ. n ಜಾಗದಲ್ಲಿ 3 -3 / 2 -1 ನೋಡಿ. 4 3 12 -3 / 2 -1
ಒಂದು. ನೋಡಿ ರೂಟ್ ಒಳಗಡೆ 12ರಲ್ಲಿ 3 ಹೋದರೆ ಎಷ್ಟು? 9. ರೂಟ್ 9/2 ಮೈನಸ್ 1. ಬಟ್ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ನೋಡಿ ಸ್ನೇಹಿತರೆ. 12ರಲ್ಲಿ 3 ಹೋದರೆ 9 ಬಂದಿದೆ, ಡಿವೈಡೆಡ್/2 ಹಂಗೆ ಬರ್ಕೊಂಡ್ರಿ, -1 ಹಂಗೆ ಬರ್ಕೊಂಡ್ರಿ. ಆದರೆ ಅವರು ಆಪ್ಷನಲ್ಲಿ ಇದನ್ನು ಕೊಟ್ಟಿರಲ್ಲ. ಯಾಕೆ ಕೊಟ್ಟಿರಲ್ಲ ಅಂತ ಹೇಳಿದ್ರೆ, ನಮಗೆ ಗೊತ್ತು ರೂಟ್ 9 ಬೆಲೆ ನೋಡಿ. ರೂಟ್ 9 ಅಂತ ಹೇಳಿದ್ರೆ ಇದರ ಬೆಲೆ 3. ಯಾಕಂತ ಹೇಳಿದರೆ ಯಾವಾಗಲೂ ವರ್ಗಮೂಲವನ್ನು ನಾವು ತಿಳ್ಕೊಂಡಿರಬೇಕು. ನೋಡಿ ರೂಟ್ 4 ಅಂದರೆ ಎಷ್ಟೆಷ್ಟೇ 4? 2 4. ಹಂಗಂದರೆ ರೂಟ್ 4ರ ವರ್ಗಮೂಲ 2. ಅದೇ ರೀತಿ ರೂಟ್ 16ರ ವರ್ಗಮೂಲ 4. ಹಾಗಾದ್ರೆ ಇಲ್ಲಿ ನೋಡಿ ರೂಟ್ 9 ಇದೆ. ಹಾಗಾದರೆ ಇದು ವರ್ಗಮೂಲ ಏನಾಗುತ್ತೆ? 3/2 ಮೈನಸ್ 1. ಈ ರೀತಿ ಕೊಟ್ಟಿರ್ತಾರೆ ಅವ್ರ ಆಪ್ಷನ್ನು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಏನಾಗುತ್ತೆ ಅಂದರೆ 3/2 ಮೈನಸ್ 1. ಈ ರೀತಿ ಉತ್ತರವನ್ನು ಕೊಟ್ಟಿರ್ತಾರೆ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದೇ ರೀತಿ ಉಪಯುಕ್ತ ತರಗತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.